ಇದೇನಪ್ಪ ಕ್ವಶನ್ ಹಿಂಗ್ ತೋರಿಸ್ಬಿಟ್ರು ಫ್ಯಾಷನ್ ಡಿಸೈನ್ ಅಲ್ಲಿ ಅಂತಿದ್ದೀರಾ? ಫ್ಯಾಷನ್ ಡಿಸೈನ್ ಎಲ್ಲ ಅದೇನಂತೆ ಪ್ಲೈನ್ ಬ್ಲೌಸ್ ಇಂದಲ್ಲೇನೆ ಶುರುವಾಗೋದು. ಕಾರಣ ಏಕೆ? ಬ್ಲೌಸ್ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂದ್ರೆ, ಕೈ ಸೆಟ್ ಆಗ್ಬೇಕು ಅಂತಂದ್ರೆ ಪ್ಲೈನ್ ಬ್ಲೌಸ್ ಯಾರು ನಿಮ್ ಡೈರೆಕ್ಟ್ ಆಗಿ ಬಂದ್ ಏನ್ ಮಾಡ್ತಾರೆ, ನೀವು ಹೊಲಿತಾರ ಇಲ್ವಾ ಫಸ್ಟ್ ನೀಟಾಗಿ ನೋಡ್ಬೇಕು. ಡಿಸೈನರ್ ಫಸ್ಟ್ ಆಗೋದಕ್ಕಿಂತ ಮುಂಚೆ ಇದನ್ನ ಕಲಿಬೇಕು. ರೌಂಡ್ ಶೇಪ್, ಬ್ರಾಡ್ ಆಗಿ ರೌಂಡ್ ಶೇಪ್ ಇಟ್ಟಿದ್ದಾರೆ. ಶೋಲ್ಡರ್ ಕಮ್ಮಿ ಇದೆ, ಎಷ್ಟು ನೆಕ್ ಅಗಲ ಇದೆ, ಆದ್ರೂ ಬ್ಲೌಸ್ ಯಾವ್ದೇ ಶೋಲ್ಡರ್ ಡ್ರಾಪ್ ಆಗದೆ ಬ್ಲೌಸ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತಂದ್ರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕ ಮುತ್ತನ್. ಪವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಗೊತ್ತಾಗಿದೆ. ಒಬ್ರಿಗೆಲ್ಲ ತೋರಿಸ್ತಾನೆ ಇದೀವಿ. ಎಲ್ಲ ಬ್ಲೌಸ್ ಹೊಲ್ದಿರೋದನ್ನ ನೋಡ್ತಾ ಇದ್ದೀರಾ ಅಲ್ವಾ? ಓಕೆ, ನೆಕ್ಸ್ಟ್ ಯಾರು ಹೊಲ್ದಿದ್ದಾರೆ, ಏನೆಲ್ಲ ಹೊಲ್ದಿದ್ದಾರೆ ಮೇಡಮ್? ಏನ್ ಮೇಡಮ್ ಎಲ್ಲರಿಗೂ ಒಂದೇ ಡಿಸೈನ್ ಹೊಲ್ಸಿದೀರಾ ಅಂತೀರಾ? ಹೌದು, ಒಂದೇ ಡಿಸೈನ್ ಹೊಲ್ದಿದೀವಿ. ಯಾವ ರೀತಿ ಇದೆ, ಏನಕ್ಕೆ ಹೊಲ್ಸಿದೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಸರಿ, ಇವ್ರು ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ, ಓಕೆನಾ? ಫಿನಿಶಿಂಗ್ ತುಂಬಾ ಮುಖ್ಯ ಆಗುತ್ತೆ, ಬರೀ ಹೊಲಿಯೋದಷ್ಟೇ ಅಲ್ಲ. ಇವ್ರು ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಮತ್ತೆ ಮಕ್ಕಳು ಚಿಕ್ಕವಿರ್ತವೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ ಅಂತ. ಕರಿಯಮ್ಮ ಯಾರು ಅಂತ ಕಾಯ್ತಾ ಇದ್ದೀರಾ? ಹಾಯ್ ಕಾವ್ಯ. ಹಾಯ್ ಮ್ಯಾಮ್, ನಮಸ್ತೆ ಮ್ಯಾಮ್. ನಮಸ್ತೆ. ಓಕೆ, ಇಷ್ಟೆಲ್ಲ ಬ್ಲೌಸ್ ಹೊಲಿಯೋಕೆ ಎಷ್ಟು ದಿನ ತಗೊಂಡೆ? 15 ಡೇಸ್. ವೆರಿ ಗುಡ್. 15 ದಿನದಲ್ಲಿ ಎಲ್ರು ಬ್ಲೌಸ್ ಹೊಲಿದ್ರು. ಅದ್ರಲ್ಲಿ ಅಂದ್ರೆ ಫಸ್ಟ್ 15 ದಿನ ಏನ್ ಮಾಡಿದ್ವಿ, ಪ್ರಾಕ್ಟೀಸ್ ಮಾಡ್ಸೋದ್ವಿ. ಅಂದ್ರೆ ಫ್ಯಾಷನ್ ಡಿಸೈನ್ ಅಲ್ಲಿ ಕಟಿಂಗ್ ಹೇಗ್ ಮಾಡ್ಬೇಕು ಅಂದ್ರೆ, ನಾರ್ಮಲ್ ಕಟಿಂಗ್ ಬೇರೆ ಇರುತ್ತೆ, ಫ್ಯಾಷನ್ ಡಿಸೈನ್ ಅಲ್ಲೇ ಕಟಿಂಗ್ ಬೇರೆ ಇರುತ್ತೆ. ಅದನ್ನ ಹೇಗ್ ಕಟ್ ಮಾಡ್ಬೇಕು, ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಹೇಗ್ ಕೊಡ್ಬೇಕು, ಫ್ಯಾಷನ್ ಡಿಸೈನ್ ಅಲ್ಲಿ ಸ್ಟಿಚಿಂಗ್ ಹೇಗ್ ಮಾಡ್ಬೇಕು ಅಂತ ಫುಲ್ 15 ಡೇಸ್ ಅಲ್ಲಿ ಫಿನಿಶಿಂಗ್ ಎಲ್ಲ ಕೊಡ್ಕೊಂಡು ಸಪ್ರೇಟ್ ಹೊಲ್ಸೋದ್ವಿ, ಸೈಡ್ಗೆ ಇದ್ವಿ. ಈಗ ನೆಕ್ಸ್ಟ್ 15 ಡೇಸ್ ಅಲ್ಲಿ ಎಲ್ರಿಗೂ ಟೆಸ್ಟ್ ಕೊಟ್ಟೆ. 15 ದಿನದಲ್ಲಿ ನಿಮ್ಗೆ ಎಷ್ಟು ಬ್ಲೌಸ್ ಹೊಲಿಯಕ್ ಸಾಧ್ಯ ಹೊಲ್ ತೋರಿಸಿ ಅಂತ. ಇವ್ರು ಇಷ್ಟು 15ಕ್ಕಿಂತ ಇನ್ನೂ ಜಾಸ್ತಿ. ಎಷ್ಟು ತಂದ? 19 or 20. ಓಕೆ, ಇಷ್ಟು ಡಿಸೈನ್ 15 19 20 ಬ್ಲೌಸ್ ಹೊಲ್ದಿದ್ದಾರೆ. ಯಾವ ರೀತಿ ಹೊಲ್ದ್ರು, ಏನೆಲ್ಲ ಹೊಲ್ದ್ರು ಕೇಳೋಣ. ಇಷ್ಟೆಲ್ಲ ಬ್ಲೌಸ್ ಹೊಲಿಯಕ್ಕೆ ಹೆಂಗ್ ಹೊಲ್ದೆ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡೋ ಒಂದೊಂದಿನ ರಜೆ ಕೂಡ ಮಾಡ್ತಾ ಇದೆ, ಆನ್ಲೈನ್ ತಗೊಂತಾ ಇದೆ. ಸರಿ, ನಿಮ್ ಮಕ್ಳು ಚಿಕ್ಕವು ಪಾಪ. ಮಕ್ಳಿನ್ನು ಎಷ್ಟು ವರ್ಷನ? ಒಬ್ಬಂಗೆ 5 ವರ್ಷ, ಮಗಳು ಬಂದ್ರೆ 2.5 ವರ್ಷ. 2 ವರ್ಷ ಪಾಪು, ಮತ್ತೆ ಇನ್ನೊಂದು 5 ವರ್ಷ. ಮೇಡಮ್, ನಮ್ ಮಕ್ಳಿದಾವೆ ಮೇಡಮ್, ಆಮೇಲೆ ದೊಡ್ಡವಾದ್ಮೇಲೆ ಕಲಿತೀವಿ, ಅವು ಬಿಡಲ್ಲ, ಕೈ ಬಿಡಲ್ಲ ಮೇಡಮ್ ಅಂತ ಎಷ್ಟೋ ಜನ ಹೇಳ್ತಿರಲ್ವಾ. ಇವರು ಕ್ಲಾಸ್ಗೆ ಮಕ್ಕಳನ್ನು ಕರ್ಕೊಂಡು ಬಂದು ಸ್ಕೂಲ್ 2.5 ವರ್ಷ ಸ್ಟಾರ್ಟಿಂಗು, ಅದು ಕೈ ಬಿಡಲ್ಲ ಅನ್ನತ್ತೆ. ಇವ್ರು ಬಿಡಲ್ಲ, ನೀಟಾಗಿ ನೋಡ್ಕೊಂಡು ಕಲ್ತ್ಕೊಂಡು ಆಮೇಲೆ ಮಕ್ಳು 11 ಗಂಟೆಗೆ, ಇನ್ನು ದೊಡ್ಡವನ್ಗೆ 11-11:30ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬೇಗ ಬಿಡ್ತಾ ಇದ್ದಾರೆ. ಈ ಕ್ಲಾಸ್ ಮುಗಿಸ್ಕೊಂಡು ಬೇಗ, ಈ ನಡುವೆ ಈ ತರ ಓಪನಿಂಗ್ ಅಂತೇಳಿ ಬೇಗ ಬಿಡ್ತಾ ಇದಾರೆ. ಕ್ಲಾಸ್ ಬಂದ ತಕ್ಷಣ ಕ್ಲಾಸ್ ಮಾಡ್ಕೊಂಡು ಮತ್ತೆ ಹೋಗಿ ಮಗು ಕರ್ಕೊಂಡು ಮತ್ತೆ ಬಂದು ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಮಕ್ಕಳು ಕರ್ಕೊಂಡ್ ಬರ್ಬೋದಾ ಮ್ಯಾಮ್? ಇಲ್ಲ, ಯಾವಾಗ್ಲೂ ಕರ್ಕೊಂಡ್ ಬರಂಗಿಲ್ಲ. ಒಂದೊಂದ್ ದಿನ ಅಂದ್ರೆ ಎಮರ್ಜೆನ್ಸಿ ಇದ್ದಾಗ ಕರ್ಕೊಂಡ್ ಬರ್ಬೇಕಾಗತ್ತೆ. ಕಾರಣ ಯಾಕೆ, ಇವ್ರ ಗಮನ ಇಲ್ಲೇ ಇರ್ಬೇಕು ಅಂತ ಅಷ್ಟೇನೆ. ಅಷ್ಟೆಲ್ಲ ಇಬ್ರು ಮಕ್ಕಳನ್ನು ಮೇಂಟೈನ್ ಮಾಡ್ಕೊಟ್ಟು ಮತ್ತೆ ಶನಿವಾರ ಬಂದವ್ರ ಊರಿಗೆ ಹೋಗ್ತಾರೆ. ಊರಲ್ಲಿ ಹೋಗೋದು, ಸೋಮವಾರ ಬಂದಾಗ ಜೋರ್ ಮಾಡ್ತೀನಿ, ಯಾಕೆ ಹೊಲ್ದಿಲ್ಲ ನೀನು ಅಂತ. ಇಲ್ಲ ಮೇಡಮ್ ಹೊಲಿತೀನಿ ಅಂತ ರಾತ್ರಿ ಸರಿ ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಇಷ್ಟೆಲ್ಲ ಬ್ಲೌಸ್ ಹೊಲ್ದಿದ್ದಾರೆ. ಇಷ್ಟೆಲ್ಲ ಬ್ಲೌಸ್ ಹೊಲ್ಕಿ ನಿನ್ನ ಹಾರ್ಡ್ ವರ್ಕ್ ಕಾರಣ. ನನಗೆ ಇಲ್ಲಿನ ಕೆಲಸ ಅಂತ ಏನಿಲ್ಲ ಮ್ಯಾಮ್, ನಾನು ಇಲ್ಲಿ ಕಲಿತೀನಿ. ಮತ್ತೆ ಊರಿಗೆ ಅಲ್ಲಿನ ಕೆಲಸ ಮಾಡಿ ನನಗೆ ಅಷ್ಟು ಸಾಕಾಗ್ಬಿಟ್ಟಿರುತ್ತೆ ಮ್ಯಾಮ್. ಅಲ್ಲಿ ಹೋಗಿ ಮತ್ತೆ ತೋಟದಲ್ಲಿ ಅಲ್ಲೆಲ್ಲ ಮಾಡ್ಬಂದು ಬರೋದೇ ಮಾರ್ನಿಂಗ್ ಮ್ಯಾಮ್. ಅಲ್ಲಿ 5:30 ಬಿಟ್ರೆ ಇಲ್ಲಿ ಬರೋದೇ 8:45 ಹಿಂಗ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಮತ್ತೆ 10:30 ಟಿಫನ್ ಮಾಡ್ಕೊಟ್ಬಿಟ್ಟು ಮತ್ತೆ ಸ್ಟಿಚಿಂಗ್ ಕೂತ್ಕೊಂಡು ಮಾಡ್ಕೊಂಡು ಮತ್ತೆ ತಗೊಂಡ್ಬರ್ತೀನಿ ಮ್ಯಾಮ್. ನಾನು ಅದಲ್ಲದೆ ನೈಟ್ ಕೂಡ ಮಾಡಿರ್ತೀನಿ ಮ್ಯಾಮ್. ಮಕ್ಳಿಗೆಲ್ಲ ಅಡ್ಗೆ ಮಾಡಿ ಮಕ್ಕಳು ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಕಾರಣ ಏನಕ್ಕೆ ಅಂದ್ರೆ, ಅಷ್ಟೆಲ್ಲ ನೀವು ಗೊತ್ತಿರುತ್ತೆ ಮಕ್ಕಳಿರೋದು. ಅವನ್ನೆಲ್ಲ ಏನ್ ಮಾಡ್ತೀರಾ, ಊಟ ತಿಂಡಿ ಸ್ನಾನ ಬಟ್ಟೆ ಪ್ರತಿಯೊಂದು ಮಕ್ಳು ಎವ್ರೆ ಕಾಯ್ದಿರ ಮಾಡ್ಬೇಕಲ್ವಾ. ಅದೆಲ್ಲವೂ ಮಾಡ್ಕೊಂಡು ಅದ್ರ ಜೊತೆ ಇಲ್ಲ ನಂಗೆ ನಾಳೆ ತೋರಿಸ್ಲೇಬೇಕು ಮೇಡಮ್ ಹತ್ರ ಅಂತೇಳಿ ಫುಲ್ ಮುರುಗಿಸ್ಲಿಲ್ಲ, ಸೈಡ್ ಫಿನಿಶಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾಡಿರೋದನ್ನ ಫುಲ್ ತೋರಿಸ್ಬೇಕು ಅಂತ ಪ್ರತಿ ಸಿನ್ಸಿಯರ್ ಆಗಿ ತಗೊಂಡ್ ಬಂದು ತೋರಿಸಿದಾಳೆ. ಇದೆಲ್ಲ ಹಾರ್ಡ್ ವರ್ಕ್ ಕಾರಣ. ತೋರಿಸುತ್ತಲ್ಲ ಮ್ಯಾಮ್, ಇದು ಫಸ್ಟ್ ಓದಿದ್ದು ಮ್ಯಾಮ್ ಸ್ಟಾರ್ಟಿಂಗ್ ಹೆಮ್ಮಿಂಗ್ ಬ್ಲೌಸ್. ಇದೇನಪ್ಪ ಕ್ವಶನ್ ಹಿಂಗ್ ತೋರಿಸ್ಬಿಟ್ರು ಫ್ಯಾಷನ್ ಡಿಸೈನ್ ಅಲ್ಲಿ ಅಂತಿದ್ದೀರಾ? ಫ್ಯಾಷನ್ ಡಿಸೈನ್ ಎಲ್ಲ ಅದೇನಂತೆ ಪ್ಲೈನ್ ಬ್ಲೌಸ್ ಇಂದಲ್ಲೇನೆ ಶುರುವಾಗೋದು. ಕಾರಣ ಏಕೆ? ಬ್ಲೌಸ್ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂದ್ರೆ, ಕೈ ಸೆಟ್ ಆಗ್ಬೇಕು ಅಂತಂದ್ರೆ ಪ್ಲೈನ್ ಬ್ಲೌಸ್ ಯಾರು ನಿಮ್ ಡೈರೆಕ್ಟ್ ಆಗಿ ಬಂದ್ ಏನ್ ಮಾಡ್ತಾರೆ, ನೀವು ಹೊಲಿತಾರ ಇಲ್ವಾ ಫಸ್ಟ್ ನೀಟಾಗಿ ನೋಡ್ಬೇಕು. ಡಿಸೈನರ್ ಫಸ್ಟ್ ಆಗೋದಕ್ಕಿಂತ ಮುಂಚೆ ಇದನ್ನ ಕಲಿಬೇಕು. ರೌಂಡ್ ಶೇಪ್, ಬ್ರಾಡ್ ಆಗಿ ರೌಂಡ್ ಶೇಪ್ ಇಟ್ಟಿದ್ದಾರೆ. ಶೋಲ್ಡರ್ ಕಮ್ಮಿ ಇದೆ, ಎಷ್ಟು ನೆಕ್ ಅಗಲ ಇದೆ, ಆದ್ರೂ ಬ್ಲೌಸ್ ಯಾವ್ದೇ ಶೋಲ್ಡರ್ ಡ್ರಾಪ್ ಆಗದೆ ಬ್ಲೌಸ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತಂದ್ರೆ ಯಾವ ರೀತಿ ಹೊಲಿಬೇಕು ಅಂದ್ರೆ, ಪ್ಲಸ್ ಟು ಪ್ಲೈನ್ ಬ್ಲೌಸ್ ಹೊಲಿಲೇಬೇಕು.
ನೆಕ್ಸ್ಟ್ ನಮ್ಗೆ ಇದು ಸೈಜ್ ವೈಸ್ ಹೊಂದಿರೋದು 40 ಸೈಜ್ 40 ಸೈಜ್ ವಾಯ್ಸ್ ಅಲ್ಲಿ. ಓಕೆ, 40 ಸೈಜ್ ಅಲ್ಲಿ ಎಲ್ಲರದು ಸೇಮ್ ಇದೆಲ್ವಾ, ನೋಡ್ತಾ ಇದೀರಲ್ವಾ? ಗುಡ್. ನಮ್ಗೆ ಇದು 42 ಸೈಜ್. ಇದು 42 ಸೈಜ್ ಥ್ರೆಡ್ ಪೈಪಿಂಗ್ ನೋಡಿ, ಎಲ್ಲ ರೆಡಿ ಬ್ಲೌಸ್ ತರ ಇದೆ. ನಾವ್ ಏನಕ್ಕೆ ಅಂತೇಳಿ ಒಂದ್ ವಿಡಿಯೋದಲ್ಲಿ ಹೇಳಿದೀವಿ ಆಲ್ರೆಡಿ. ಇದನ್ನೆಲ್ಲ ನೀವು ಮಾಡಿಸ್ತಾ ಇರೋದು ನಾವೆಲ್ಲರೂ ಲಾಸ್ಟಿಗೆ 50 ಡಿಸೈನ್ ಬ್ಲೌಸ್ ಆದ್ಮೇಲೆ ಶೋ ಮಾಡ್ತೀವಿ. ಅವಾಗೆಲ್ಲ ನೀವು ನೋಡಿ ಇವ್ರಿಗೆ ತುಂಬಾ ಚೆನ್ನಾಗಿ ಓದಿದ್ದಾರೆ ಅಂತ ಪ್ರತಿ ಒಂದು ಕಡಿಮೆ ರೇಟ್ ಅಲ್ಲಿ ನಿಮ್ಗೆಲ್ಲ ಸೇಲ್ ಮಾಡ್ಕೊಡ್ತೀವಿ. ತಗೊಂಡ್ರು ನಿಮ್ಗೂ ಖುಷಿ ಆಗ್ಬೇಕು. ಇವರೆಲ್ಲ ಹಾಕೊಂಡ್ ನೋಡಿದಾಗ ಹೌದು ಇವ್ರ ಕಸ್ಟಮರ್, ನಾವ್ ಎಷ್ಟೇ ಕಸ್ಟಮರ್ ಬಂದ್ರು ಮಾಡ್ಕೊಡ್ತೀವಿ ಅನ್ನೋ ಕೆಪಾಸಿಟಿ ಇವ್ರಿಗೆ ಬಂದಿರತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತಾ ಇದೀವಿ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಅಲ್ವಾ ನಿಮ್ಗೆ? ಓಕೆ, ಇದು ಪಾಟ್ ನೆಕ್ ಅಲ್ಲಿ ಎಸ್, ಪಾರ್ಟ್ ನೆಕ್ ಅಲ್ಲಿ ಮೋಟ್ಲಿ ಡಿಸೈನ್, ಬ್ಯಾಕ್ ನೆಕ್. ಇದರಲ್ಲಿ ಒಬ್ಬರಿಗೂ ಒಂದೊಂದು ಡಿಸೈನ್ ಮಾಡಕ್ಕೆ ಹೇಳಿದೆ. ಈ ಡಿಸೈನ್ ಮಾಡಿದ್ಯಾ ವಿತ್ ಪಫ್ ಸ್ಲೀವ್. ಇದು ಬಾಕ್ಸ್. ಇದಂತೂ ಎಲ್ರಿಗೂ ಸಕ್ಕತ್ತ ಬಂದಿದೆ. ಇದು ಒಂದಿನ ಶೋ ಮಾಡಲೇಬೇಕು ಎಲ್ರು ಹಾಕೊಂಡು. ವೆರಿ ಗುಡ್, ಸೂಪರ್. ಲೀಫ್ ಡಿಸೈನ್, ಸ್ಲೀವ್ ಅಲ್ಲಿ ಫ್ರಿಲ್ಲು, ಬ್ಯಾಕ್ ಡಿಸೈನ್. ಇದಂತೂ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದೆ ಕ್ಲಾಸ್ ಅಲ್ಲಿ. Okay, ಈಗ ನೆನ್ನೆ ಮಾಡಿದ ಡಿಸೈನ್ ಅಲ್ವಾ? Okay, ಇನ್ನು 3/4% ಫಿನಿಶ್ ಆಗಿದೆ, ಇನ್ನು 1/4% ಬೇಕು. ಇವಾಗ ನೆನ್ನೆ ರಾತ್ರಿ ಕುತ್ಕೊಂಡು ಹೊಲ್ದಿರೋದು, ಇವತ್ತು ತೋರ್ಸ್ಲೇಬೇಕು ಅಂತ. ಅದಕ್ಕೆ 3/4% ಫಿನಿಶ್ ಆಗಿದೆ ಅದು. Okay, ಇದಂತೂ ತುಂಬಾ ಚೆನ್ನಾಗಿದೆ. ಬ್ಲೂ ಕಲರ್ ಅಲ್ಲಿ ಪಿಂಕ್ ರೆಡ್ ಎಲ್ರು ಹೊಲ್ದಿದ್ದಾರೆ. ಸೂಪರ್ ಆಗಿದೆ. ಕೋಟ್ಲಿ ಡಿಸೈನ್, ಬ್ಯಾಕ್ ಅಲ್ಲಿ ಸ್ಲೀವ್, ಫ್ರಂಟ್ ಬೋಟ್ ನೆಕ್, ಕ್ಲೋಸ್ ಬ್ಯಾಕ್. ಇದಂತೂ ಸಕ್ಕತ್ತಾಗಿದೆ. ಯಾವ ಸೈಜು ಪುಟ? ಇದು 36 ಸೈಜ್ ಅಲ್ಲಿ ಓದಿರೋದು. ನೀವೆಲ್ಲ ಬರ್ಬೇಕು, ಇದೆಲ್ಲ ಹಾಕೊಂಡ್ ನೋಡಿ ಚೆನ್ನಾಗಿದೆ ಅಂತ ತಗೊಂಡ್ ಹೋಗ್ತಾ ಇರೋದು. ಯಾವಾಗ ಹೇಳ್ತೀರಿ ಡೇಟ್? ಇದು ವಿ ನೆಕ್. ಓಕೆ, ಸೂಪರ್. ಸ್ಕ್ಯಾಲಪ್ ಡಿಸೈನ್, ಬ್ಯಾಕ್ ಅಲ್ಲಿ, ಫ್ರಂಟ್ ಅಲ್ಲಿ ಸ್ಕ್ಯಾಲಪ್. ಇನ್ನು ನೆನ್ನೆ ಹೋಗಿದ್ದ ಮನೆ ಹೋಗಿದ್ದ, ಇನ್ನು ದಾರಗಳು ಹಂಗಾಗೆ ಇದೆ. ನೈಟ್ ಎಲ್ಲ ಕುತ್ಕೊಂಡು ಸೇಮ್ ಫ್ಯಾಬ್ರಿಕ್ ಎಲ್ಲ ತಗೊಂಡು ಮಾಡಿರೋದು. ತುಂಬಾ ಚೆನ್ನಾಗಿರ್ತದೆ. ಬ್ಯಾಕ್ ಅಲ್ಲಿ ಲೀಫ್ ಡಿಸೈನ್ ಮತ್ತೆ ಕೋಡ್ವಿ ಡಿಸೈನ್, 4th ಒಂದು. ಸೂಪರ್. ಬ್ಯಾಕ್ ಡಿಸೈನ್, ಸ್ಲೀವ್ ಸೇಮೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಫ್ರಂಟ್ ಇದು ಇನ್ನು ಎಲ್ಲರೂ ಚೆನ್ನಾಗಿ ಬಂದಿದೆ. ಇದು ಕೂಡ ಸೇಮ್ ಫ್ಯಾಬ್ರಿಕ್ ಸೈಜ್ ವೈಸ್ ಹೊಲ್ಸಿರೋದು. ಓಕೆ, ಈ ಡಿಸೈನ್ ಪ್ಯಾಚ್ ವರ್ಕ್ ಡಿಸೈನ್ ಇದೆ. ನೀವು ಬರೀ ನೋಡ್ತಾ ಇದೀವಿ ಸೂಪರ್ ಸೂಪರ್ ಅಂತ ಕುತ್ಕೊಂಡ್ಬೇಡಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ಸ್ ಕೂಡ ಮಾಡ್ಬೇಕು. ಓಕೆನಾ? ಇದು ರೌಂಡ್ ಅಲ್ಲಿ ಇದ್ ಬೇಕಂತ ಅನ್ಬಿಟ್ಟು ನಾನೇ ಸ್ಟಿಚ್ ಮಾಡಿರೋದು. ಅದೇ ಫ್ಯಾಬ್ರಿಕ್ ರೌಂಡ್ ಮಾಡಿದೀನಿ. ರೌಂಡ್ ಗುಡ್. ಬಾಕ್ಸ್ ಆದ್ರೂ ತಗೊಳ್ಳಿ, ರೌಂಡ್ ಆದ್ರೂ ತಗೊಳ್ಳಿ ಅಂತ. ವೆರಿ ಗುಡ್. ನಮ್ಗೆ ಇದು ಅಷ್ಟೇ, ಇದು ಸೇಮ್ ಫ್ಯಾಬ್ರಿಕ್ ಅಲ್ಲೇ ಇದು ಪೈಪಿಂಗ್ ಕೊಟ್ಕೊಂಡು ರೌಂಡ್ ಶೇಪ್. ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ನಾನು ಓಲ್ಡ್ ಫ್ಯಾಷನ್ ಡಿಸೈನ್ ಅಲ್ಲಿ ಹೊಲ್ದಿದೆ. ನನ್ ತಮ್ಮನ 90 ಸೈಜ್ ಅಲ್ಲಿ ಹೊಲ್ದಿದೆ. ಅವ್ಳು ಬೇಕು ಅಂತ ತಗೊಂಡಿದ್ದು ಈಗ ಮತ್ತೆ ಇನ್ನೊಂದ್ಸಲಿ ಅದೇ ಸೇಮ್ ಫ್ಯಾಬ್ರಿಕ್ ಅಲ್ಲಿ ಮಾಡಿರೋದು. ಗುಡ್, ಚೆನ್ನಾಗಿದೆ. ಓಪನ್ ಸ್ಲೀವ್, ಬ್ಯಾಕ್ ಫ್ರಂಟ್ ತುಂಬಾ ಚೆನ್ನಾಗಿದೆ. ನೆಕ್ ಕೂಡ ಬ್ಯಾಕ್ ಅಲ್ಲಿ ಡಿಸೈನ್, ಸ್ಕ್ಯಾಲಪ್ ಡಿಸೈನ್ ಚೆನ್ನಾಗಿ ಕೂತಿದೆ. ಗುಡ್. ಆ ಕಡೆ ಬೋಟ್ ನೆಕ್ ಅಲ್ಲಿ ಕಟ್ ಮಾಡಿ ಬ್ಯಾಕ್ ಡಿಸೈನ್, ಬೋಟ್ ನೆಕ್ ಅಲ್ಲಿ ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿತ್ ಫ್ರಂಟ್ ಅಲ್ಲಿ ಪ್ರಿನ್ಸೆಸ್ ಕಟ್, ಸೈಡ್ ಸ್ಲೀವ್ ಅಲ್ಲಿ ಓಪನ್ ಸ್ಲೀವ್. ಹೆಂಗಿದೆ? ಸೂಪರ್ ಆಗಿದೆಯಾ? ಸುಮ್ಮನೆ ನೋಡ್ತಾ ಇದ್ದೀರಾ? ಎನರ್ಜಿನಾಗಿಲ್ಲ ನಿಮ್ಗೆ ಕಮೆಂಟ್ಸ್ ಗಳು ಆಗ್ತಾ ಇರ್ಬೇಕು ಪಡ ಅಂತ. ಓಕೆನಾ? ಆಲ್ರೆಡಿ ಬೆಳಗ್ಗೆಯಿಂದ ಎಲ್ಲರದ್ದು ತೋರಿಸ್ತಾ ಇದೀವಿ, ಮಾಡ್ತಾ ಇದೀವಿ. ಹಾಗಾಗಿ ಸ್ವಲ್ಪ ಎನರ್ಜಿ ಡೌನ್ ಅನ್ಸುತ್ತಾ ಇದೆ ಅಲ್ವಾ? ಸುಸ್ತಾಗಿದೆ ಅಂತ. ತುಂಬಾ ಲೇಟ್ ನೋಡಿದ್ರಲ್ವಾ, ಪ್ರತಿ ಒಬ್ರು ಎಷ್ಟು ನೀಟಾಗಿ ಹೊಲಿತಾ ಇದಾರೆ. ಇದಕ್ಕೆಲ್ಲ ಕಾರಣ ನಾವ್ ಹೇಳ್ಕೊಡ್ತೀವಿ, ಎಲ್ರಿಗೂ ಸೇಮೆ ಹೇಳ್ಕೊಡ್ತೀವಿ. ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇವ್ರು ರಾತ್ರಿ ಹಗಲು ಅಂತ ಅಲ್ದೇನೆ ನೀಟಾಗಿ ಮಾಡ್ಕೊಂಡು ಪ್ರತಿ ಶನಿವಾರ ಭಾನುವಾರ ಊರಿಗೆ ಹೋದ್ರು ಕೂಡ ಬಂದು ಎಲ್ಲವೂ ಹೊಲ್ದು ಚಿಕ್ಕ ಮಕ್ಕಳನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಅದ್ರ ಜೊತೆಗೆ ಇವ್ರದೇ ಆದ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ವಿ. ಇವ್ರ ಚಾನೆಲ್ ಕೂಡ ಇವ್ರು ಮಾಡಿರೋ ವಿಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಚಾನೆಲ್ ನೇಮ್ ಸ್ನೇಹ ಕಾವ್ಯ ಡಿಸೈನರ್ ಅಂತ. ಸ್ನೇಹ ಕಾವ್ಯ ಡಿಸೈನರ್ ಅಂತೇಳಿ ಹೆಸರಲ್ಲೇ ಸ್ನೇಹ ಇದೆ. ನೀವೆಲ್ಲ ಇವ್ರ ಫ್ರೆಂಡ್ಶಿಪ್ ಮಾಡ್ಬಿಡಿ. ಓಕೆನಾ?
ನನ್ ಮೇಡಮ್ ಅಂತೇಳಿ ತಂದ್ಕೊಡ್ಬೇಕು. ಇವಳಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ಇವ್ರದೇ ಆದ ಸ್ನೇಹ ಕಾವ್ಯ ಡಿಸೈನರ್ ಚಾನಲ್ಗೆ ನೆಕ್ಸ್ಟ್ ಇವ್ರದ್ದು ಕೂಡ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ಏನು ಅಂತ ಫಸ್ಟ್ ಎಲ್ರಿಗೂ ಹೇಳೋದ್ ಬೇಡ. ಮುಂದೆ ಏನ್ ಮಾಡ್ತೀವಿ, ಏನೆಲ್ಲ ಹೊಲಿಸ್ತೀವಿ, ಹೊಲ್ದಾದ್ಮೇಲೆ ಏನ್ ಮಾಡ್ತಾರೆ ಎಲ್ಲವೂ ತೋರಿಸ್ತಾ ಬರ್ತೀವಿ. ನಮ್ ಚಾನಲ್ ನೋಡ್ಬೇಕು, ಇವ್ರ ಚಾನಲ್ ಕೂಡ ಇಲ್ಲಿ ತೋರಿಸ್ತಾ ಇದೀವಿ. ಸಪೋರ್ಟ್ ಖಂಡಿತವಾಗ್ಲೂ ಮಾಡ್ಬೇಕು. ಓಕೆನಾ? ಓಕೆ ಏನೇನಾದ್ರು ಹೇಳೋದಿದ್ಯಾ? ಏನಿಲ್ಲ, ಸುಸ್ತಾಗ್ಬಿಟ್ಟಿದೆ ಮೇಡಮ್ ಬೆಳಗ್ಗೆ ನೋಡಿ ಒಂದೇ ದಿನಕ್ಕೆ ಮುಗಿಸ್ಬಾರ್ದು ಕಂದ, ಇನ್ನು ನಾವು ತೋರಿಸ್ತಾ ಇರ್ಬೇಕು. ಇನ್ನು ಬೇಜಾನ್ ಇದೆ ನಮಗ್ ಬರೀ 15 days ಅಷ್ಟೇ ಮ್ಯಾಮ್. ಇನ್ನ 15 days ಅಲ್ಲಿ ಇನ್ನ ಒಂದ್ ತಿಂಗಳ ಇನ್ನು ಇದಕ್ಕಿನ್ನ ಡಬಲ್ ಬ್ಲೌಸ್ ಎಲ್ಲ 25 ಬ್ಲೌಸ್ ಈ ತರ ಒಬ್ಬೊಬ್ಬರೇ ತೋರ್ಸಂಗಿಲ್ಲ. 25 ಬ್ಲೌಸ್ ಡಿಫ್ರೆಂಟ್ ಆಗಿ ಮಾಡೋಣ. ಓಕೆ ಸರಿ, ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತು? ಏನ್ ಅನ್ಸೋದೇನೋ ಸೂಪರ್ ಅನ್ಸಿರುತ್ತೆ. ಪಟ ಅಂತ ಲೈಕ್ ಮಾಡ್ತಿರ್ಬೇಕು, ಶೇರ್ ಮಾಡ್ತಿರ್ಬೇಕು, ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ ಬಾಯ್.